ಹಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಭಾಷಾ ಖಾನ್. ನೀವು ನೋಡ್ತಾ ಇದ್ದೀರಾ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ಸೊ ಗೆಳೆಯರೇ, ಇವತ್ತು ನನ್ನ ಜೊತೆ ಅದಾರಿ ನಮ್ಮ ಉತ್ತರ ಕರ್ನಾಟಕದ ಅತ್ಯುತ್ತಮ ಮತ್ತು ಗ್ರೇಟ್ ಪ್ರತಿಭೆ. ಹೆಸರೇನಪ್ಪ ನಿಂದ? ಯಶವಂತ್ ರೀ. ಯಶವಂತ್ ಕಾಮಿಡಿ ಅಂತ ಒಂದು ಚಾನಲ್ ಅದ ಯೂಟ್ಯೂಬ್ ಮೇಲೆ. ಇವ್ರದ್ದು ಚಾನಲ್ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ತೋರಿಸ್ಲೇ ಮೊದಲು ಇಲ್ಲಿ ನಿಮಗೆ ತೋರಿಸ್ತೀನಿ. ಇದು ಯೂಟ್ಯೂಬ್ ಚಾನಲ್ ಯಶವಂತ್ ಕಾಮಿಡಿ ಅಂತ. ಇದು ನೀವು ಇನ್ನೂ ತರ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಇವ್ರ ವಿಡಿಯೋ ನೋಡ್ರಿ. ಭಾಳ ಕಾಮಿಡಿ ಇರ್ತಾವ ಮತ್ತು ಬಹಳಷ್ಟು ನಮ್ಮ ಯೂಟ್ಯೂಬ್ದಾಗ ಕಮ್ಯುನಿಟಿಯ ಬಹಳಷ್ಟು ಕ್ರಿಯೇಟರ್ಗಳು ಇವರಿಗೆ ತಗೊಂಡು ವಿಡಿಯೋ ಮಾಡ್ತಾರೆ. ಇವ್ರದ್ದು ಬಹಳಷ್ಟು ವಿಡಿಯೋಸ್ಗಳು ಯೂಟ್ಯೂಬ್ ಮೇಲೆ ನಡ್ತಿರ್ತಾವ. ಇದು ಎಲ್ಲ ನೀವು ನೋಡ್ಬೋದು. ಬಹಳಷ್ಟು ವಿಡಿಯೋ ಅವರು ಹಾಕ್ಯಾರ. ಕನಿಷ್ಠ ಒಂದು 30-35 ವಿಡಿಯೋ ಇವ್ರ ಚಾನಲ್ ಮೇಲೆ ಅದಾವ. ಮತ್ತು ಉಳ್ಕಿದ ವಿಡಿಯೋಸ್ಗಳು ಅದಾವ, ಅದು ಬೇರೆ 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 ಚಾನಲ್ ಮೇಲೆ ಬೇರೆ ಬೇರೆ ಕಲಾವಿದರು ಕರೆದ ಇವರಿಗೆ ಒಂದು ಅಭಿನಯ ಮಾಡುವ ಅವಕಾಶವನ್ನು ಕೊಡ್ತಾರೆ. ಇದು ಯಶವಂತ್ ಕಾಮಿಡಿ ಚಾನಲ್. ಹಲ್ಲು ಹಚ್ಚಿ ಕಡಿಯಾಕತ್ತಾನವ. ಅಂಗನವಾಡಿ ಕಳ್ಸಿನಿ. ಆ ಟೀಚರ್ ಕಲ್ಲೋಗದ್ ಮನಿಗೆ ಬಂದಾನ. ಯಾಕೆ ಮಾಡೀನಿ? ಟೀಚರ್ ಕಲ್ಲೋಗಿತಿ? ಅವ ಹೋಗಿ ಅಂದ. ನೀವು ಹೋಗಿ ಅಂದೆ? ಇದೇ ಕಲ್ತೇನು ಮಗನಿಗೆ? ಎಲ್ಲಿ ಕಲಿಸಿ ಹಾಲಿ ಬಾಟ್ಲೆ ಕೊಟ್ರೆ ಏನಿದು? ಆ ಹುಡುಗನ ಹಾಲಿ ಬಾಟ್ಲೆ ತಗೊಂಡ್ ಸೇರ. ಡೊಂಕಿಗೆ ಹೇಳಿತ್ತು. ಹೌದು, ನಾ ಹಡ್ದಿನ ನನ್ನ ಮಗ. ಸೊ ಗೆಳೆಯರೇ, ವಿಷಯ ಏನಪ್ಪ, ಇವತ್ತಿನ ವಿಡಿಯೋ ಮಾಡುವ ವಿಷಯ ಏನಂದ್ರೆ, ಇವ್ರದ್ದು ಚಾನಲ್ ಐತ್ಲ, ಈಗ ಸುಮಾರು 2-3 ತಿಂಗಳ ಹಿಂದಿಲ್ಲ, 2-3 ತಿಂಗಳ ಹಿಂದೆ ಮೊನಿಟೈಸ್ ಆಗಿತ್ತು. ಮೊನಿಟೈಸ್ ಆದಮೇಲೆ ಏನಾಯಿತು, ಮತ್ತು 1 ತಿಂಗಳ ನಂತರ ಡಿಮೊನಿಟೈಸ್ ಆಯಿತು. ಮೊನಿಟೈಸ್ ಹೋಯಿತು. ಯಾಕೆ ಏನು ಇವ್ರಿಗೆ ಗೊತ್ತಿಲ್ಲ. ಮೊದಲ ಇವರು ಓದು ಬರಹ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯೂಟ್ಯೂಬ್ ಬಗ್ಗೆ ಏನು ಮಾಡಬೇಕು ಅನ್ನೋದು ಏನೂ ಗೊತ್ತೇ ಇಲ್ಲ ಪಾಪ ನಮ್ಮ ಮಗನಿಗೆ. ಏನು ಗೊತ್ತಿಲ್ಲ. ಮೊನಿಟೈಸ್ ಆಯಿತು, ಡಿಮೊನಿಟೈಸ್ನೂ ಆಯಿತು. ಮತ್ತು 1 ತಿಂಗಳಾಗಾನ ಡಿಮೊನಿಟೈಸ್ ಆಗಿ 1 ತಿಂಗಳ ನಂತರ ಇವರು ನಮ್ಮ ಬಿಜಾಪುರದ ಒಳ್ಳೆಯ ಮತ್ತು ಕೌಟುಂಬಿಕ ನಾಟಕಗಳ ಮಾಡುವ ಒಳ್ಳೆಯ ಪ್ರತಿಭೆ ಪ್ರಕಾಶ್ ಬಗಲಿ ಮತ್ತು ಸುಧಾ ಬಾಗಲಕೋಟ್ ಅವರು ಕೂಡಿ ಈ ನಮ್ಮ ಯಶವಂತ್ಗೆ ನನ್ನ ಕಡೆ ಕಳಿಸಿದ್ರು, ಇವ್ರ ಚಾನಲ್ ಮೊನಿಟೈಸ್ ಮಾಡಿಕೊಡಿ ಅಂತ. ಯಶವಂತ, ನಿನಗೆ ಯಾರು ಕಳಿಸಿದ್ರು ಅದ್ರ ಹೇಳು ಮೊದಲ. ನನಗೆ ಪ್ರಕಾಶ್ ಅನ್ನ ಕಳ್ಸ್ಯಾಂಡು ಇವ್ರ ಕಡೆ ಹೋಗು, ನಿನ್ನ ಚಾನಲ್ ಬೇಕಾದಂಥ ಇದು ಇದ್ರು ಚಲೋ ತಗ ಸುದ್ದಿ ಮಾಡಿಕೊಡ್ತಾರ, ಚಾನಲ್ ಕರೆಕ್ಟಾಗಿ ಮಾಡಿಕೊಡ್ತಾರ ಅಂತ ಕಳಿಸಿದ್ರು. ಅದಕ್ಕೆ ನಾ ಇವ್ರ ಕಡೆ ಬಂದೀನಿ ರೀ. ಎಷ್ಟು ದಿನ ಆಯ್ತು ನೀ ಬಂದು ನನ್ನ ಕಡೆ? ನಾ ಬಂದು ಮಿನಿಮಮ್ 1 ತಿಂಗಳಾಯ್ತು ರೀ. 1 ತಿಂಗಳಾಯಿತು. ಇವ್ರದ್ದು ಚಾನಲ್ ಮೇಲೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿತ್ತಲ್ಲ, ಅದು ಸಣ್ಣ ವಿಷಯ ಪ್ರಾಬ್ಲಮ್ ಇಲ್ಲದು. ಮೊದಲು ಏನಿತ್ತು ಗೊತ್ತಂದ್ರೆ, ಇವ್ರ ಜಿಮೇಲ್ ಐ ಡಿ, ಯಾವ ಚಾನಲ್ ಏನು ಮಾಡ್ಯಾರಲ್ಲ ಆ ಚಾನೆಲ್ದ ಜಿಮೇಲ್ ಐ ಡಿ ಮತ್ತೊಬ್ಬರ ಹೌದಿಲ್ಲ, ಮತ್ತೊಬ್ಬರ ಮೊಬೈಲ್ನಾಗ ಇವ್ರು ಏನಿತ್ತಲ್ಲ 1 ವರ್ಷ ಹಿಂದೆ, ಈಗ ನನ್ನಂತ ನಿಮ್ಮಂಥವ್ರಿಗೆ ಒಬ್ಬರಿಗೆ ಕೇಳಿದ, ಸರ್ ನನಗೆ ಒಂದು ಚಾನಲ್ ಮಾಡಿಕೊಡ್ರಿ ಅಂತ ಹೇಳಿದ ಮೇಲೆ ಅವರು ಇವರಿಗೆ ಜಿಮೇಲ್ ಐ ಡಿ ಮಾಡಿಕೊಟ್ಕೇಸಿಂದ ಚಾನಲ್ ಮಾಡಿಕೊಟ್ಟಿದ್ರು. ಆಮೇಲೆ ಆ ಚಾನಲ್ ಇವ್ರ ಮೊಬೈಲ್ನಾಗೂ ಲಾಗಿನ್ ಇತ್ತು, ಅದೇ ಜಿಮೇಲ್ ಐ ಡಿ ಅದೇ ಚಾನಲ್ ಅವ್ರ ಮೊಬೈಲ್ನಾಗೂ ಲಾಗಿನ್ ಇತ್ತು. ಓಕೆ, ಒಂದು ವಿಷಯ. ಎರಡನೇ ಮಾತೇನಿತ್ತಲ್ಲ, ಅದ್ರೊಳಗೆ ಏನೋ ಕಿತಾಪತಿ ಆಗೈತಿ. ಆಮೇಲೆ ಏನೈತಿ, ಇವರು ಇನ್ನೊಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದರು. 2 ಜಿಮೇಲ್ ಐ ಡಿ ಇವ್ರ ಮೊಬೈಲ್ನಾಗ ಅದು. ಆಮೇಲೆ ಮೊನಿಟೈಸೇಷನ್ ಅಪ್ಲಿಕೇಶನ್ ಹಾಕುವತ್ನಾಗ ಇವರು ತಮ್ಮ ಜಿಮೇಲ್ ಐ ಡಿಯಿಂದ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಮಾಡ್ಯಾರೋ ಇವ್ರು ಮಾಡ್ಯಾರೋ ಗೊತ್ತಿಲ್ಲ. ಅಪ್ಲಿಕೇಶನ್ ಹಾಕಿದ ಮೇಲೆ ಚಾನಲ್ ಮೊನಿಟೈಸ್ ಆಯಿತು. ಚಾನಲ್ ಮೊನಿಟೈಸ್ ಆದಮೇಲೆ ಮತ್ತೊಮ್ಮೆ ಮತ್ತು 2ನೇ ಜಿಮೇಲ್ ಐ ಡಿ ಇದೆಯಲ್ಲ ಇವ್ರದ್ದು, 1 ಜಿಮೇಲ್ ಐ ಡಿಯಿಂದ ಒಂದು ಚಾನಲ್ ಮಾಡ್ಯಾರ, ಅದರಿಂದ ಮೊನಿಟೈಸೇಷನ್ ಅವ್ರು ಮಾಡ್ಕೊಟ್ಟಾರ. ಮತ್ತು 2ನೇ ಜಿಮೇಲ್ ಐ ಡಿಯಿಂದ ಮತ್ತು ಇವ್ರ ಹೆಸರಲ್ಲೇ ಇನ್ನೊಂದು AdSense ಅಕೌಂಟ್ ಕ್ರಿಯೇಟ್ ಆಗೈತಿ. ಇಲ್ಲೇ ಶಿಕಾಕೂತೀರಿ ನೀವು ನೋಡ್ರಿ. ಜೀವನದಲ್ಲಿ ನಿಮಗೆ ಒಬ್ಬರ ಹೆಸರಲ್ಲೇ ಒಂದು ಸಲ ಒಂದೇ AdSense ಅಕೌಂಟ್ ಕ್ರಿಯೇಟ್ ಆಗೋದು. ಮಲ್ಟಿಪಲ್ AdSense ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಆಗೋದಿಲ್ಲ ಒಬ್ಬರ ಹೆಸರಲ್ಲೇ. ಹೇಗೆ ನಿಮ್ದು ಆಧಾರ್ ಕಾರ್ಡ್ ಒಂದಿರ್ತೈತೋ, ಹೇಗೆ ನಿಮ್ಮ ಪ್ಯಾನ್ ಕಾರ್ಡ್ ಒಂದಿರ್ತೈತೋ, ಹೇಗೆ ನಿಮ್ಮ ಹೆಸರು ಒಂದೇ ಸಲ ಒಬ್ಬರಿಗೆ ನೀವು ಇಡ್ತಿರಲ್ಲ, ಅದೇ ಒಬ್ಬರಿಗೆ ಒಂದು AdSense ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ. ಒಂದು ಹೆಸರಲ್ಲೇ 2-3 ಅಕೌಂಟ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಡಿಮೊನಿಟೈಸ್ ಆಗ್ತೈತಿ ಮತ್ತು ಅಕೌಂಟ್ಗಳು ಸಸ್ಪೆಂಡ್ ಆಗ್ತಾವ. ಇವ್ರ ಕೇಸ್ನಲ್ಲಿ ಕೂಡ ಹಿಂಗೆ ಆಗಿತ್ತು. ಅದಕ್ಕಾಗಿ ಇವ್ದು ನನ್ನ ಕಡೆ ಬತ್ತು. ಆಮೇಲೆ ಎಲ್ಲ ಚೆಕ್ ಮಾಡಿದ ಮೇಲೆ ಇವ್ರ AdSense ಅಕೌಂಟನ್ನು ನಾವು ಹಳೆಯ AdSense ಅಕೌಂಟನ್ನು ಕ್ರಿಯೇಟ್ ಮಾಡಿ ಮತ್ತು ಡಿಲೀಟ್ನು ಮಾಡಿದ್ದಾರೆ. ಡಿಲೀಟ್ ಮಾಡಿದ ತಕ್ಷಣ ನನಗೆ ಶಾಕ್ ಆಯಿತು. ಆಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಏನಾಯ್ತು ಗೊತ್ತೇನ್ರಿ, ಅದು ಫಿಕ್ಸ್ ಇನ್ ಯೂಟ್ಯೂಬ್ AdSense ಅಕೌಂಟ್ ಅಂತ ಒಂದು ಪೊಸಿಷನ್ ಬತ್ತು. ಮತ್ತು
ಚೇಂಜ್ ಯುವರ್ ಅಸೋಸಿಯೇಟ್ ಅಕೌಂಟ್ ಬತ್ತಂದ್ರೆ ಅದು ಏನ್ರಿ ಮಾಡ್ಲಾಕ್ ಬರ್ತೈತಿ. ಆದರೆ ಫಿಕ್ಸ್ ಇನ್ ಆಡ್ಸೆನ್ಸ್ ಅಕೌಂಟ್ ಬತ್ತಂದ್ರೆ, ಫಿಕ್ಸ್ ಇನ್ ಯೂಟ್ಯೂಬ್ ಯುವರ್ ಅಕೌಂಟ್ ಅಂತ ಬತ್ತಂದ್ರೆ ಅದು ಭಾಳ ಡೇಂಜರ್. ಅದಕ್ಕೆ ಒಂದು ಟ್ರಿಕ್ ಇರ್ತೈತಿ, ಅದಕ್ಕೆ ಒಂದು ಟೆಕ್ನಿಕ್ ಇರ್ತಾವ. ಅದು ನನ್ನ ಕಡೆ ಆಗಲಿಕ್ಕಂದ್ರು ನಮ್ಮ ದಿಲ್ಲಿಯಲ್ಲಿ ನನ್ನ ಭಾಳಷ್ಟು ಫ್ರೆಂಡ್ಗಳು ಅದಾರ, ಟೆಕ್ನಿಕಲ್ ಇಸ್ರಾರ್ ಅವರು ಕೂಡಿ ನಾವು ಇವ್ರದ್ದು ಒಂದು ಪ್ರಾಬ್ಲಮ್ ನನ್ನ ಕಡೆ 25 ದಿನ 26 27 ದಿನ ಇತ್ತು ಇದೇ ಚಾನಲ್ ನನ್ನ ಕಡೆ ಆಗ್ಲಕ್ಕ ಎತ್ತಿಲ್ಲ. ಮತ್ತು ನಾನು ಇವ್ರಿಗೋಸ್ಕರ ಅಲ್ಲಿ ದಿಲ್ಲಿ ಒಳಗೆ ಕಾಲ್ ಮಾಡಿ ಅವರಿಗೆ ಒಂದು ಸ್ವಲ್ಪ ಸಂಪರ್ಕ ಸಾಧಿಸ್ಕೊಂಡು ಒಬ್ಬ ದೊಡ್ಡ ಕ್ರಿಯೇಟರ್ಗೆ ಸಂಪರ್ಕ ಮಾಡಿ ಇವ್ರ ಚಾನಲನ್ನು ನಿನ್ನೆ ರಾತ್ರಿ 3 ತಾಸಿನಲ್ಲಿ ಮೊನಿಟೈಸ್ ಮಾಡ್ತೀವಿ. ಹೌದಿಲ್ಲ? ನಿನ್ನೆ ಸಾಯಂಕಾಲ 6 ಗಂಟೆಗೆ ಹೋದಿ, ರಾತ್ರಿ 9, 10, 11ಕ್ಕೆ ಇವ್ರದ್ದು ಏನಿತ್ತಲ್ಲ ನಾವು ಪ್ರೊಸೆಸ್ ಚಾಲೂ ಮಾಡಿದಾಗ 3 ತಾಸಿನಲ್ಲಿ ನಮ್ಮದು ಚಾನಲ್ ಮೊನಿಟೈಸ್ ಆಯಿತು. ಇವ್ರದ್ದು ಚಾನಲ್ ಮೊನಿಟೈಸ್, ಇವ್ರ ಚಾನಲ್ ಐತಿ, ನನ್ನ ಚಾನಲ್ ಐತಿ, ಮೊನಿಟೈಸ್ ಇದ್ದಂಗೆ ಅದು. ಸೊ ನಿಮಗೂ ಕೂಡ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಮೊನಿಟೈಸ್ ಮಾಡ್ಕೋಬಹುದು. ಇವ್ರದ್ದು ಮೊನಿಟೈಸೇಷನ್ ಹೇಗೆ ಮಾಡಿದ್ದೀನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇವ್ರ ಚಾನಲ್ ಮೇಲೆ ಹೋಗ್ತೀನಿ, ನೋಡ್ತಾ ಇದ್ದೀರಾ ಇವ್ರ ಚಾನಲ್ ಇದೆ. ಸೊ ಗೆಳೆಯರೆ, ನಿಮ್ಮದು ಪ್ರಾಬ್ಲಮ್ ಏನಾರ ಇದ್ರೂ ಕೂಡ ನಮ್ಮ ಚಾನಲ್ ವತಿಯಿಂದ ನೀವು ಸಾಲ್ವ್ ಮಾಡ್ಕೋಬಹುದು. ಆದರೆ ಫ್ರೀ ಆಫ್ ಕಾಸ್ಟ್ ಯಾವುದೇ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಬಡತನ, ನಮ್ಮ ಜೀವನ, ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ದು ಕಾಯಕ ಇದೆ. ಎಲ್ಲರಿಗೂ ಹೆಲ್ಪ್ ಮಾಡೋದು. ಫ್ರೀ ಆಫ್ ಕಾಸ್ಟ್ ಎಷ್ಟು ಆಕೈತಿ ಫೋನ್ ಮುಖಾಂತರ ಹೇಳ್ತೀವಿ. ಆದರೆ ಮೇಜರ್ ಯಾವುದಾದ್ರೂ ಮೋಟಿವೇಶನ್ ಬಗ್ಗೆ, ಆಡ್ಸೆನ್ಸ್ ಬಗ್ಗೆ, ಡಬಲ್ ಆಡ್ಸೆನ್ಸ್ ತೆಗೆದ ಮೇಲೆ ನಿಮ್ಮ ಆಡ್ಸೆನ್ಸ್ ರಿಜೆಕ್ಟ್ ಆದ ಬಗ್ಗೆ ಕಾರಣದಿಂದ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನಾವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ಆದ್ರೆ ಪೇಯ್ಡ್ ಸರ್ವಿಸ್ ಇದೆ, ಪೇಯ್ಡ್ ಸರ್ವಿಸ್ ಇದೆ. ಇದ್ರ ಮೇಲೆ ಕಾಲ್ ಮಾಡಿರಿ, ನಿಮಗೆ ನಾವು ಪೇಯ್ಡ್ ಸರ್ವಿಸ್ ಕೊಡ್ತೀವಿ. ದುಡ್ಡು ಕೊಟ್ಟರೆ ಮಾತ್ರ ಅದು ಎಲ್ಲ ಕೆಲಸ ಆಗೋದು. ಫ್ರೀ ಆಫ್ ಕಾಸ್ಟ್ ಏನೂ ಆಗೋದಿಲ್ಲ ಈ ಜಗತ್ತಿನಾಗ. ಫ್ರೀ ಆಫ್ ಕಾಸ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಇದೇ ಚಾನಲ್ ಮೇಲೆ ಭಾಳಷ್ಟು ವಿಡಿಯೋ ಬಿದ್ದಾವ. ಅದ್ರೊಳಗೆ ಹೋಗಿ ಒಂದೊಂದು ವಿಡಿಯೋ ನಿಮಗೆ ಯಾವ ಥರ ಬೇಕೋ ಅದು ಸರ್ಚ್ ಮಾಡಿಕೊಂಡು, ಟೈಟಲ್ ಸರ್ಚ್ ಮಾಡಿಕೊಂಡು ನೋಡಿಕೊಂಡು ನೀವು ಕಲಿಬಹುದು. ಫ್ರೀ ಆಫ್ ಕಾಸ್ಟ್ ಇಮಿಡಿಯೇಟ್ಲಿ ಆಗಬೇಕು ಅಂದರೆ ಅದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಷ್ಟು ದಿನ ಅಂತ ಹೋಗ್ತೈತಿ. ಅಷ್ಟು ದಿನ ಒಳಗೆ ನಾವು ನಿಮಗೆ ಮಾಡಿಕೊಡ್ತೀವಿ. ಬೇಕಾದ್ರೆ ನೀವು ಕಾಲ್ ಮಾಡಬಹುದು. ಮತ್ತು ಯಶವಂತ, ಮತ್ತು ನಮ್ಮ ಜವಾರಿ ಕ್ರಿಯೇಟರ್ ಗೈಡ್ ಸಬ್ಸ್ಕ್ರೈಬರ್ಗೆ ಮತ್ತು ಆಡಿಯನ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಗೆ ಯಾವುದೇ ಥರ ಸಮಸ್ಯೆ ಇದ್ರು ಈ ಚಾನಲ್ದಾಗ ಎಲ್ಲ ಥರ ವಿಡಿಯೋ ಅದಾವು. ಚಾನಲ್ ನೋಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗಂತೂ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿದ್ದಿದ್ದಿಲ್ಲ ರೀ. ಯಾರೋ ಒಬ್ರು ಮಾಡ್ಕೊಂಡು ನನಗೆ ಗೊತ್ತಿದ್ದಿದ್ದಿಲ್ಲ ರೀ. ಈಗ ನಮ್ಮ ಸರ್ ಕಡೆ ಬಂದೀನಿ, ನನ್ನ ಚಾನಲ್ ಎಲ್ಲ ಸುದ್ದಿ ಮಾಡಿಕೊಟ್ಟಾರ್ರಿ. ಮತ್ತು ಇನ್ನೊಂದು ವಿಷಯ ಏನೈತಿ, ಇವ್ರದ್ದು ಆಡ್ಸೆನ್ಸ್ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಚಾ ಕುಡಿಪ ಅಂತ ಮನೆ ಮೊದಲು ಚಾ ಹಂಗೆ ಕುಡೀನಿ, ಹಂಗೆ ಕುಡ್ದು ಮಾತಾಡೋ ಎಲ್ಲ ನಮ್ಮ ಜವಾರಿ ಕ್ರಿಯೇಟರ್ ಮಂದಿ ನಮಗೆ ಯಾವತ್ತು ಏನು ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ವಿಷಯ ಏನಾಗಿತ್ತು, ಇವ್ರದ್ದು ಅಡ್ರೆಸ್ ವೆರಿಫಿಕೇಷನ್ ಕೂಡ ಆಗಿದ್ದಿಲ್ಲ, ಐಡೆಂಟಿಟಿ ವೆರಿಫಿಕೇಷನ್ ಕೂಡ ಆಗಿದ್ದಿಲ್ಲ. ನನ್ನ ಕಡೆ ಬಂದಾಗ ಐಡೆಂಟಿಟಿ ವೆರಿಫಿಕೇಷನ್ನು ಮಾಡ್ತೀವಿ ಮತ್ತು ಸ್ಪೆಲ್ಲಿಂಗ್ ಕರೆಕ್ಷನ್ನು ಕೂಡ ಮಾಡ್ತೀವಿ. ಆಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದ 3 ದಿನದಾಗ ಆಯ್ತಿಲ್ಲ, 3 ದಿನ 4 ದಿನದಾಗ ಇದು ಅಡ್ರೆಸ್ ಇದು ಬತ್ತು, ಪಿನ್ ಬತ್ತು ಮನೆಗೆ. ಪಿನ್ ಬರೋಣ ಅದು ಮಾಡಿದ್ದೀವಿ. ಮತ್ತು ಕೂಡ ಬ್ಯಾಂಕ್ ಅಕೌಂಟ್. ಮತ್ತು ಇನ್ನೊಂದು ವಿಷಯ, ಇವ್ರ ಚಾನಲ್ ಮೇಲೆ ಹಳೇದು ಯಾವಾಗ ಒಂದು ತಿಂಗಳು ಚಾನಲ್ ಮೊನಿಟೈಸ್ ಆಗಿತ್ತಲ್ಲ, ಕೆಲವೊಂದು ಡಾಲರ್ಗಳು ಜಮಾ ಆಗಿದ್ದು, ಅದನ್ನು ಕೂಡ ವಿಡ್ರಾಲ್ ಹೊಡೆದಿದ್ದೀವಿ. ಆ ವಿಡ್ರಾಲ್ ಕೂಡ ಇಂದಿನ ನಾಳೆ ಅದು ಬಂದ ಮೇಲೆ ನಂದು ಏನು ಫೀಸ್ ಇದೆಯಲ್ಲ, ಎಷ್ಟು ನಾವು ಖರ್ಚು ಮಾಡಿದ್ದೀವಿ ಒಂದು ತಿಂಗಳಿನಲ್ಲಿ ಇವ್ರ ಚಾನಲ್ಗೆ, ದುಡ್ಡು ಮಹತ್ವ ಅಲ್ಲ. ದುಡ್ಡು ಇವರು $500 ಇರಲಿ, $200 ಇರಲಿ, $100 ಇರಲಿ, ದುಡ್ಡು ಮಹತ್ವ ಇಲ್ಲ. ನನ್ನ ಕಡೆ ನನಗೆ ನಂಬಿ ಬಂದಾನ ನನ್ನ ಮಗ ಅಂದರೆ ಇವನಿಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕು. ಇವನಿಗೆ ಜೇಬ್ಲಿಂದ ರೊಕ್ಕ ತೆಗೆದು ಬೇಡ, ಇವನ ಜೇಬ್ಲಿಂದ ರೊಕ್ಕ ಖರ್ಚು ಮಾಡೋದು ಬೇಡ. ಅಲ್ಲೇ ಇರುವಂಥ ದುಡ್ಲಿಂದ ಅದೇ ತಗೊಂಡು ಅದರಿಂದ ನಾವು ಒಂದು 15-20 ಸಾವಿರ ರೂಪಾಯಿ ಏನಾದರೂ ಮಾಡಿ ಒಟ್ಟು ಖರ್ಚು ಮಾಡಿ ಇದಕ್ಕೆ ನಾವು ಚಾನಲ್ ಹೊಳ್ಳಿ ತರಿಸೀವಿ. ಆಡ್ಸೆನ್ಸ್ ಹೊಳ್ಳಿ ತಂದ ಕೇಸಿಂದ ಚಾನಲ್ನು ಮೊನಿಟೈಸ್ ಮಾಡಿದ್ದೀವಿ. ಅದೇ ಡಾಲರ್ಲಿಂದ ಮೊನಿಟೈಸ್ ಮಾಡಿ ಕೇಸಿಂದ ಇವನಿಗೆ ಮಾಡೀವಿ. ಮತ್ತು ಅದರೊಳಗೆ ಕನಿಷ್ಠ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಂಡು ಮಗರಾನಿ ಸರ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಂಡ ನೋಡ್ರಿ. ಇವನ ಜೇಬ್ಲಿಂದ $1 ಹೋಗಿಲ್ಲ. ಆದರೂ ಕೂಡ ಈ ಮಗ ದುಡ್ದಿದ್ದಲ್ಲ, 2-3 ತಿಂಗಳ ಹಿಂದೆ ಅದೇ ಚಾನಲ್ ಮೇಲೆ ದುಡ್ದಿದ್ದ, ಅದರ ಡಾಲರ್ ಜಮಾ ಆಗಿದ್ದು.
ಅದೇ ಡಾಲರ್ ಏನಾದರೂ ಒಂದು ಟ್ರಿಕ್ ಹಚ್ಚಿ ಅದು ಡಾಲರ್ ನಾವು ವಿಡ್ರಾಲ್ ಮಾಡ್ಲಕ್ಕೆ ಹಚ್ಚಿದ್ದೀವಿ ಮಾಡಿ ಕ್ಯಾಶಿಂದ ಈಗ ಚಾನಲ್ ಮೊನಿಟೈಸ್ ಆಗೈತಿ. ಈ ಮೊನಿಟೈಸ್ ಆದಮೇಲೆ ಈಗ ಅವ್ರದ್ದು ಬ್ಯಾಂಕ್ ಅಕೌಂಟ್ ಕೂಡ ಸಬ್ಮಿಟ್ ಮಾಡ್ತೀನಿ. ಇವತ್ತು 16 ತಾರೀಕು ಇವತ್ತಿಲಿಂದ ಎಷ್ಟು ಡಾಲರ್ ಜಮಾ ಆಕ್ಕಾವಲ್ಲ ಎಲ್ಲ ಇವನ್ ಅಕೌಂಟಿಗೆ ಜಮಾ ಆಕ್ಕಾವ, ಎಲ್ಲ ಇವನಿಗೆ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾವ ಮುಂದಿನ ತಿಂಗಳಿಂದ. ಈಗ ತಿಂಗಳು ಹಾಕ್ತೀವಿ. ಈಗ 15 ದಿನದಾಗ ಒಂದು $200 ಆಗಬೇಕು ನೋಡಿ ಮಗ. ನಾ 30 ತಾರೀಕು ತನಕ ಮಾಡ್ತೀನಿ ಸರ್. ಹಾಂ, ಯಾಕಂದ್ರೆ 1 ತಾರೀಕು ಹಿಡಿದು 30 ತಾರೀಕು ತನಕ ಎಷ್ಟು ಡಾಲರ್ ಜಮಾ ಆಕ್ಕಾವಲ್ಲ ಮುಂದಿನ ತಿಂಗಳ 21 ತಾರೀಕಿಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕಳಿಸ್ತಾರ. 25, 26 ತಾರೀಕಿಗೆ ನಿಮ್ಮ ಅಕೌಂಟ್ನಾಗ ಜಮಾ ಆಕ್ಕಾವ. ಈ ಥರ ಪ್ರೊಸೆಸ್ ಇರ್ತೈತಿ. 1 ತಿಂಗಳು ಲೇಟ್ ಆಕೈತಿ ಪೇಮೆಂಟ್. ಮುಂದಿನ ತಿಂಗಳ ನಿನಗೆ 20,000 ಬೇಕಂದ್ರೆ 20,000 ಕೆಲಸ 20,000 ರೊಕ್ಕದ ಕೆಲಸ ಈ ತಿಂಗಳು ಮಾಡಬೇಕಿನಿ. ಹಾಂ, ಮುಂದಿನ ತಿಂಗಳು ನನಗೆ 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಏನು ಮಾಡಲಿ ಅಂದ್ರೆ ಈ ತಿಂಗಳು ಫುಲ್ ಕೆಲಸ ಮಾಡೋ 1 ಲಕ್ಷ ರೂಪಾಯಿ ಬರ್ತಾವೆ. ಹೌದಿಲ್ಲ? ಇದು ತಿಳ್ಕೊಂಡು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು. ಸೊ ಈ ಥರ ಸಮಸ್ಯೆ ಆಗಿತ್ತು. ಯಾವುದೇ ಥರದ ಆ್ಯಡ್ಸನ್ಸ್ ಆಗಲಿ, ಯೂಟ್ಯೂಬ್ ಬಗ್ಗೆ ಆಗಲಿ, ನಿಮಗೆ ಯೂಟ್ಯೂಬ್ ಸೆಟ್ಟಿಂಗ್ ಮಾಡೋದಾಗಲಿ, ಬೇರೆ ಬೇರೆ ಕ್ಯಾಟಗಿರಿಯ ಕೆಲಸಕ್ಕೆ ಬೇರೆ ಬೇರೆ ಫೀಸ್ ಅದಾವ. ಆ ಫೀಸ್ ಇದ್ರೆ ಮಾತ್ರ ನನಗೆ ಕಾಲ್ ಮಾಡಿರಿ. ನನಗೆ ಕಾಲ್ ಮಾಡೋದಿದ್ರು ಕೂಡ ನನಗೆ ಒಂದು 51 ರೂಪೀಸ್ ನೀವು ಫೋನ್ಪೇ ಮಾಡಿದ ಮೇಲೆ ಇದು ಎಲ್ಲ ಕೆಲಸ ಆಗೋದು. ಫ್ರೀ ಆಫ್ ಕಾಸ್ಟ್ ಈಗ ನಾನು ಮಾಡೋದೆಲ್ಲ ಬಿಟ್ಟಿದ್ದೀನಿ. ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೆ ಮಾಡಿ 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 ಸಾಕಾಗೈತಿ. ಮಾಡಿದ ಮೇಲೆ ನಾ ಮಾಡಿದ ಕರ್ಮ ನನಗೆ ಹೊಳ್ಳಿ ತಟ್ಲಾಕತ್ತೈತಿ. ನನಗೆ ಮತ್ತು ಹೊಳ್ಳಿ ಮಂದಿ ಇಡ್ಲಾಕತ್ತಾರ, ಹೆಸರು ಇಡ್ಲಾಕತ್ತಾರ. ಆದರೂ ಕೂಡ ಒಂದು ಸ್ವಲ್ಪ ಒಳ್ಳೆತನ ಮಾಡುವ ಕರ್ತವ್ಯ ನಮ್ದೈತಿ, ಮಾಡ್ತೀವಿ. ನಮ್ಮ ಜವಾರಿ ಕ್ರಿಯೇಟರ್ ಗೈಡ್ದ ಎಲ್ಲ ಕ್ರಿಯೇಟರ್ಸ್ಗಳಿಗೆ ಎಲ್ಲ ಪ್ರೇಕ್ಷಕರಿಗೆ ಮಗದೊಮ್ಮೆ ನಮ್ಮ ಯಶವಂತ್ ಕಾಮಿಡಿ ಚಾನಲ್ ವತಿಯಿಂದ ಮತ್ತು ಜವಾರಿ ಕ್ರಿಯೇಟರ್ ಗೈಡ್ ಚಾನಲ್ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ, ಇನ್ನೊಂದು ಫ್ಯೂಚರ್ ಬರ್ಲಾತೈತಿ. ನನ್ನ ಚಾನಲ್ ಮೇಲೆ ಕಮೆಂಟ್ನಲ್ಲಿ ಹೈಪ್ ಅಂತ ಕಾಣಿಸಿದರೆ ಅದು ಕಮೆಂಟ್ ಸರಿಸಿ ಹೈಪ್ ಅಂತ ನಿಮಗೆ ಕಾಣಿಸಿದರೆ ಹೈಪ್ ಕೊಡಿ. ಮತ್ತು ಇದು ಹೊಸ ಫೀಚರ್ ಐತಿ ಹೈಪ್. ಸಬ್ಸ್ಕ್ರೈಬ್ ಲೈಕ್ ಹೇಳೋದು ಬಿಟ್ಟು ಈಗ ಹೈಪ್ ಅಂತ ಹೇಳಬೇಕಾಗ್ತೈತಿ. ಹೈಪ್ ಅದು ಏನು ನಿಮಗೆ ಏನೋ ನನಗೆ ಅಪ್ಡೇಟ್ ಸಿಕ್ಕೈತಿಲ್ಲ ಗೊತ್ತಿಲ್ಲ, ನಿಮಗೂ ಗೊತ್ತು, ಪ್ರೇಕ್ಷಕರಿಗೆಲ್ಲ ನಿಮಗೆ ಸಿಕ್ಕರೆ ಅದು ಹೈಪ್ ಮಾಡಿರಿ. ಮತ್ತು ಮುಂದೆ ನಂದು ಭಾಳಷ್ಟು ಕನ್ನಡ ಕಾಮಿಡಿಗಳು ಬರ್ತಾವೆ. ನನ್ನ ಜೊತೆ ಯಶವಂತ ಮಾಡ್ತಾನೆ, ನನ್ನ ಜೊತೆ ಕಾಮಿಡಿ ಮಾಡ್ತಾನೆ. ನಾವು ಕೂಡ ಅಪ್ಪ ಮಗ ಆಗಿ ಏನಾದರೂ ಹೊಸ ಮಾಡೋಣ ಬೇಡ ಮಾಡ್ತೀಯಿಲ್ಲ. ಈ ಚಾನಲ್ ಮೊನಿಟೈಸ್ ಆಯ್ತು, ಈಗ ಓಡೋಕೆ ನೋಡಿ ಮತ್ತೆ ಇಲ್ರಿ ಸರ್. ನನಗೆ ಬಿಡಂಗಿಲ್ಲ. ನನ್ನ ಕಡೆ ಬರ್ತಾನೆ. ಈಗ ನಾನು ಒಂದು ಸ್ವಲ್ಪ ಇನ್ನೊಂದು 4 ದಿನ ಗಡ್ಡ ತೆಗಿತೀನಿ, ಫ್ರೆಶ್ ಆಗ್ತೀನಿ. ಇವನಕ್ಕಿಂತ ಭಾರಿ ಆಗ್ತೀನಿ. ಈಗ ನಾ ಕೂದಲಾಗಿದ್ದ ಹಾಕೊಂಡು ಆಮೇಲೆ ನಾನು ಫುಲ್ ವಿಡಿಯೋ ಮಾಡೋಣ ಗಿಚ್ಚಿ ಗಿಲಿಗಿಲಿ. ಹಾಂ, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.